ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇವೆಯನ್ನ ಸಲ್ಲಿಸಿದ್ದ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಕುಟುಂಬಸ್ಥರಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಆ ಒಂದು ಹತ್ಯೆ ಪ್ರಕರಣ ಈಗ ಇಡೀ ರಾಜ್ಯಾದ್ಯಂತ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮನೆಯ ಗ್ರೌಂಡ್ ಫ್ಲೋರ್ ಸೀಸ್ ಮಾಡಿದ್ದಾರೆ ಪೊಲೀಸರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಂದರೆ ಓಂ ಪ್ರಕಾಶ್ ಮರ್ಡರ್ ನಡೆದಿದ್ದು ಗ್ರೌಂಡ್ ಫ್ಲೋರ್ನಲ್ಲೇ. ಮೊದಲ ಫ್ಲೋರ್ನಲ್ಲಿ ಮಗ ಮತ್ತು ಸೊಸೆ ವಾಸವಾಗಿದ್ದಾರೆ. ಇನ್ನು ಸಾಕ್ಷಿ ರಕ್ಷಿಸುವ ನಿಟ್ಟಿನಲ್ಲಿ ಗ್ರೌಂಡ್ ಫ್ಲೋರ್ ಅನ್ನ ಪೊಲೀಸರು ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಓಂ ಪ್ರಕಾಶ್ ಬರ್ಬರ ಹತ್ಯೆ ಪ್ರಕರಣ ಈಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದು, ಸ್ವತಃ ಪತ್ನಿಯೇ ಅವರನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದು. ಅಂದರೆ ನಾನೇ ಕೊಂದೆ ಅಂತ ಪತ್ನಿ ಪೊಲೀಸರ ಮುಂದೆ ಕೂಡ ಬಾಯ್ಬಿಟ್ಟಿದ್ದಾಳೆ. ಅಂದರೆ ಇತ್ತ ಪೊಲೀಸರ ವಿಚಾರಣೆ ಚುರುಕುಗೊಂಡಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಭಾನುವಾರ ಮಧ್ಯಾಹ್ನದ ವೇಳೆಗೆ ಓಂ ಪ್ರಕಾಶ್ ರವರ ಕೊಲೆಯಾಯಿತು. ಕೊಲೆ ನಡೆದ ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಠಾಣೆಗೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿನೇ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಅಂದರೆ ವಿಡಿಯೋ ಕರೆಯನ್ನ ಮಾಡಿದ್ದ ಓಂ ಪ್ರಕಾಶ್ ಪತ್ನಿ, ನಾನು ದೈತನ ಸಂಹಾರ ಮಾಡಿದ್ದೇನೆ, ಅಂದರೆ ಮಾನ್ಸ್ಟರ್ ಎಂದು ಹೇಳಿದ್ರು. ಆಗ ಪೊಲೀಸರು ಕೂಡ ಭಯಭೀತರಾಗಿ ಓಡಿ ಬಂದಾಗ ಅಷ್ಟರಲ್ಲಿ ಓಂ ಪ್ರಕಾಶ್ ದಾರುಣವಾಗಿ ಕೊಲೆಯಾಗಿರ್ತಾರೆ. ಇನ್ನು ಪತ್ನಿ ಮತ್ತು ಮಗಳನ್ನ, ಅಂದರೆ ಓಂ ಪ್ರಕಾಶ್ ಪತ್ನಿ ಮತ್ತು ಮಗಳನ್ನ ಇಬ್ಬರನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡು ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದು, ವಿಚಾರಣೆಯ ಸಂದರ್ಭದಲ್ಲಿ ನಾನೇ ಚಾಕುವಿನಿಂದ ಚುಚ್ಚಿ ನನ್ನ ಗಂಡನನ್ನ ಕೊಲೆ ಮಾಡಿದ್ದೇನೆ ಅಂತ ಈಗ ಅವರು ಬಾಯ್ಬಿಟ್ಟಿದ್ದಾರೆ. ಅಂದರೆ ಕಳೆದ ಒಂದು ವಾರದಿಂದ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇತ್ತು, ಜಗಳಗಳಾಗ್ತಾ ಇತ್ತು. ನಿನ್ನೆ ಜಗಳ ವಿಕೋಪಕ್ಕೆ ಹೋಯಿತು. ಆ ಸಂದರ್ಭದಲ್ಲಿ ಗನ್ ತೆಗೆದುಕೊಂಡು ಬಂದು ಶೂಟ್ ಮಾಡ್ತೇನೆ ಅಂತ ಹೆದರಿಸಿದ್ರು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ವಿ ಅಂತ ಇಲ್ಲಿ ಓಂ ಪ್ರಕಾಶ್ ಪತ್ನಿ ಹೇಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದು, ಮನೆಯ ಗ್ರೌಂಡ್ ಫ್ಲೋರ್ ಅನ್ನ ಸೀಸ್ ಮಾಡಿದ್ದಾರೆ.